ನಾವು ರಿಪೋರ್ಟ್ ಎಲ್ಲಾರು ಕೊಡ್ರಿ ಸ್ವಲ್ಪ ರೈತಿಗೆ ಅನ್ಯಾಯ ಆಗ್ಬಾರ್ದಪ್ಪ. ಇನ್ನು BPL ರೇಷನ್ ಕಾರ್ಡ್ ಇತ್ತ ಹೊಲ ಮಾಲಕ BPL ಕಾರ್ಡ್ ಇತ್ತ ಮೊದಲು ಇಲ್ಲ BPL ಇಲ್ಲ ನೌಕರಿ ಅದೈತಿ ಯಾಕಂದ್ರೆ ಇವು ಕಂಡೀಷನ್ ಬಂದ್ ಮಾಡ್ಕೊಂಡಾರೆ ಅವ್ರಿಗೆ ಏನು ಬರಲ್ಲ ನಾವು ಹೊಲ ಮಾಡ್ಕೊಂಡವ್ರಿಗೆ ಹೊಲದ ಮಾಲಕರಿಗೆ ಏನು ಬರಲ್ಲ ಇದು ಇದೊಂದು ವರ್ಷ ಆದ್ರೆ 3ನೇ ವರ್ಷ ರೀ. ಹಾಂ ರೀ ಮಾಲಕರು ಮಾತಾಡ್ತಾರೆ. ಹಲೋ ಸರ್, ನೀವು ಹಂಗೆ ಸುಡಾನ ಫೋನ್ ಹೊಡಿದಿರತ್ತೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ನಮ್ಮದೇ ರೀ ಹೊಲ ನಮ್ದು ಎಲ್ಲಿದೀಪಿ ಕಂಪ್ನಿಯವ್ರು ಅಂದ್ರಿ ಇವ್ರು ಭಾಳ ಶಾರ್ಟೇಜ್ ಆಯ್ತು ರೀ. ಲೇಬರ್ಗಳು ಒಟ್ಟು ಬರಾಕ್ತಾ ಇರ್ಲತ್ರಿ. ಸ್ವಲ್ಪ ನೋಡ್ಲಾ ಏನ್ರಿ ವ್ಯವಸ್ಥೆ ಆಗ್ತಿತ್ತಂದ್ರಿ ಯಾವ ಸಿದ್ದು ಕರೆಂಟ್ದಿಂದ ಆಗ್ಯದ ರೀ. ತಲಾಟಿಯವ್ರು ಅವ್ರ ಆಫೀಸ್ದಿಂದ ಯಾರೋ ಆರಾಮಿಲ್ಲತ್ತಿರಿ ತಲಾಟಿಯವರಿಗೆ ಅವರು ಮೇಡಮ್ ಕಬ್ಬಿನ ಮೇಲೆ ಪಂಚ್ ಹೋಗ್ಯಾವ್ರಿ ಅದು ಗಾಳಿ ಲೈನ್ ಇದಾಗಿ ಇದು ಕೆನಲ್ ಮೇಲೆ ರೀ ಮೇಡಮ್ ಇಲ್ಲಿ ಹೆಗಡೆ ನದಿಗೆ ಇಲ್ರಿ ಹೆಗಡ ರೋಡ್ ಡಾಂಬರ್ ರೋಡ್ ಬರೋದ ರೋಡಿಗೆ ಆದ್ರಿ ಮೇಡಮ್ ಹೊಲ ಅವ್ರದ್ದು ಅಲ್ಲ ಅದನ್ನ ಮರಿಬೇಡ್ರಿ ಅರುಣ ಹಾಂ ಫೋಟೋನೇ ಹಾಕ್ತೀನಿ ಅದು ಹೊಳ್ಳಿ ಹಾಕ್ತೀನಿ. ಓಕೆ ಓಕೆ ಈಗೇನು ಕಟಾವು ಬರಲ್ರಿ ಅಲ್ಲೇ ಬರ್ತದೆ ಬಿಟ್ಟರೆ ಹೌದು ಜಲ್ದಿ ಇದು ಮಾಡಿ ಕಳಿಸ್ತಾರೆ ಶಾಪುರದವ್ರಿ ಮೇಡಮ್ ಬಂದು 2 ವರ್ಷ ಇದು 2ನೇ ಸರಿ ಅಂತ ಕಟಾವು. ಹ್ಞೂ ರೀ ಸರ ನಮಸ್ಕಾರ ರೀ. ನೀವು ಹೊಡ್ಕೊಳ್ಳಿ ಫೋಟೋ ಅಲ್ಲ ಹೊಡ್ಕೊತೇವೆ ನೀವು ಫೋಟೋ ಹೊಡ್ಕೊ ಮೊದಲ ನಿಂದ್ರಿ ಸ್ವಲ್ಪ ಹಿಂದೆ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ತಮ್ಮದು ಯಾವ ಊರು ರೀ? ನಮ್ಮದು ಶಾಪುರ ತಾಲೂಕು ರೀ. ಇಲ್ಲಿಗೆ ಎದಕ್ಕೆ ಬಂದಿರಿ? ಹಿಂಗೆ ಹೊಟ್ಟಿ ಪಾಡಿಗೆ ದುಡ್ಯಾಕ ಬಂದಿನಿ ಸರ್. ಇದು ನೀವು ಬಂದು ಹೊಲ ಮಾಡಿರಲ್ಲ, ಇದು ಯಾರ್ದ್ರಿ ಹೊಲ? ಇದು ಕವಲಿಗೆ ಜನಗೊಂಡ ಮಾಲಕರು. ನೀವು ಎಷ್ಟು ಎಕರೆ ಕಬ್ಬು ಮಾಡ್ಕೊಂಡ್ರಿ ಇದನ್ನ? ಇದು 2 ಎಕರೆ ಮಾಡೀವ್ರಿ ಸರ್. ನಿನ್ನೆ ಹೆಂಗ್ ಸುಡ್ತೀರಿ? ಇದು ಲೈನ್ ಬರೋಣ ಲೈನ್ ಫಾಲ್ಟ್ ಆಗಿ ಕಿಡಿಕಾರಿ ಬಿದ್ದು. ನಿನ್ನೆ ಏನಾದ್ರು ಗಾಳಿ ಗಿಳಿ ಬಿಟ್ಟಿತ್ತೇನ್ರಿ? ಗಾಳಿ ಏನಿಲ್ರಿ, ಲೈನ್ ಕೂಡಿದ್ದು ಅಷ್ಟೇ. ಲೈನ್ ಕೂಡಿದು ಸುಟ್ಟೈತಿ. ಹಾಂ ರೀ. ಈಗ ಇದಕ್ಕೇನು ನೇರ ಹೊಣೆಗಾರ ಏನ KB ಅವ್ರು ಅಂತೀರಲ್ಲ? ಹಾಂ ರೀ. ಯಾಕಂದ್ರೆ ವಯರ್ಗಳು ದುರಸ್ತಿ ಮಾಡ್ಬೇಕಿತ್ತು, ಅವ್ರು ಮಾಡಿಲ್ರಿ ಸರ್. ಎಲ್ಲ ಒಮ್ಮೆ ಹೇಳಿದಿವ್ರಿ, ಬರ್ತೀವ್ರಿ ಅಂದು ಬಂದಿಲ್ರಿ ಅವರು. ಈಗೇನು ನಿಮ್ಗೆ ಸೂಕ್ತ ಪರಿಹಾರ ಬೇಕು ಸದ್ಯಕ್ಕೆ? ಪರಿಹಾರ ಬೇಕ್ರಿ ನೋಡ್ರಿ ಸರ್. ನಾವು ಅಲ್ಲಿಂದ ಹೊಟ್ಟಿ ತಿಪ್ಪಲಕಾಗಿ ಬಂದು 1 ಲಕ್ಷ, ಈಗ 2.5 ಲಕ್ಷ ಹೊಲ ಮಾಡ್ಕೊಂಡೇನ್ರಿ. 1 ಲಕ್ಷ ರೂಪಾಯಿ ದೇನಿ ಹಾಕಿನ್ರಿ ಇದು ಕಟ್ಟ. ಈಗ ಬಡ್ಡಿ ಹಂಗೆ ತೆಗೆದ್ಗೇಸಿ 1 ಲಕ್ಷ ರೂಪಾಯಿ ಲಾಗಡಿ ಮಾಡೀನ್ರಿ. ಈಗ ಎಲ್ಲೇದು ಕೊಡ್ಬೇಕ್ರಿ ಸರ್ ನಾನು? ಸಾಲ ಸೂಲ ಮಾಡಿ ಇದನ್ನ ಹೊಲ ಮಾಡ್ಕೊಂಡು ಅದೀರಿ? ಹಾಂ ರೀ. ಅದಕ್ಕೆ ಈ ರೈತನ ಗೋಳ ಯಾವ ರೀತಿ ಆಗ್ಯದಪ್ಪ ಅಂತ ಕೇಳಿದ್ರೆ, ಶಾಪುರದಿಂದ ಬಂದು ಇವತ್ತು ಹೊಲವನ್ನು ಮಾಡಿಕೊಂಡು ಸಾಲ ಸೂಲ ಮಾಡಿ, ಯಾಕಂದ್ರೆ ಮಕ್ಕಳು ಹೆಣ್ಣು ಮಕ್ಳು ಇರ್ತಾರೆ ಮತ್ತು ಮಕ್ಕಳು ಸಾಲಿ ಇರ್ತಾವೆ, ಅಲ್ಲಿದಿಂದ ಇಲ್ಲಿಗೆ ಬಂದು ಹೊಟ್ಟಿ ತಿಪ್ಪಲಿ ಬಂದಂಥ ರೈತಂದು ಈ ಏನು KB ವಯರ್ದಿಂದ ಉದ್ದಡತನದಿಂದ ಏನು ಇವತ್ತು ನಮ್ಮ KB ಅಧಿಕಾರಿಗಳು ವಯರ್ ಬಿಟ್ಟಿದ್ದಾರೆ, ಆ ಉದ್ದಡತನದದಿಂದ ಇವತ್ತು 2 ಎಕರೆ ಕಬ್ಬು ಸುಟ್ಟು ರೈತನ ಕಣ್ಣೀರು ಹಾಕಿಸುವಂಥದ್ದು ಸಂದರ್ಭ ಸೃಷ್ಟಿಯಾಗ್ಯದ ಅಂತೇಳಿ ನಾವು ಏನು ಎಚ್ಚರಿಕೆ ಕೊಡ್ತೀವಿ. ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇದಕ್ಕೆ ಗಮನ ಕೊಡಬೇಕಾಗ್ತದೆ. ಯಾಕಂದ್ರೆ KB ಅಧಿಕಾರಿಗಳಿಗೆ ಶೀಘ್ರದಲ್ಲಿ ಒಂದು ಸೂಚನೆ ಕೊಟ್ಟು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 4-5 ದಶಕಗಳಿಂದ ಕಂಬಗಳದವು, ಅವು ಹಳಿವಾಗ್ಯಾವ. ಯಾಕಂದ್ರೆ ಅವು ಗಾಳಿಗೆ ಬಡ್ದಾಡಿ ಈಗಾಗಲೇ ಅವು ಲೂಸ್ ಆಗಿರೋದ್ರಿಂದ, ಎಲ್ಲಿ ಭಾಳ ಮಂದಿ ರೈತರು ಸುಟ್ಟ ಒಬ್ಬರಿಲ್ಲ. ಇನ್ನೂ 4-5 ವರ್ಷದಿಂದ ಕೆಲವೊಂದು ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಯಾವುದು ಉದಾಹರಣೆ ಅಂತ ಕೇಳಿದ್ರೆ, ನಮ್ಮ ಅಯ್ಯೇರಿ ಗ್ರಾಮದಲ್ಲಿ ಬಸವರಾಜ ತೇಲಿ ಅನ್ನುವಂಥ ರೈತರದು ಸಹ ಇನ್ನೂ ಪರಿಹಾರ ಬಂದಿಲ್ಲ. ಯಾಕಂದ್ರೆ ಅವರಿಗೆ KBದಿಂದ
ಯಾವುದು ಆಫೀಸಿಂದ ಅವ್ರು ಅಲ್ಲ ಓಡಾಡಕ್ಕೆ ಹಚ್ಚಿದಾರ. ಅದಕ್ಕೆ ಶೀಘ್ರದಲ್ಲಿ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ತಗೋಬೇಕು. ಇಲ್ಲವಾದರೆ ನಾವು ಮುಂದಿನ ದಿನಮಾನದಲ್ಲಿ ವಿರೋಧ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಮಾದೇವ್ ಪತ್ತೇಲಿ ನಾನು ಆಗ್ರಹಿಸ್ತಾ ಇದ್ದೀನಿ ಅವರಿಗೆ. ಕರೆಕ್ಟ್ ಆಯ್ತು ನೋಡ್ರಿ, ರೈತರು ಮಾತಾಡ್ಸಂಗ ಆಯ್ತು. ದುಡ್ಡು ಬಂದಾರ ಇದು ಪರಿಹಾರ ಬರೋದು ಸೊಕರ್, ಏನು ಚಿಂತೆ ಮಾಡಬೇಡ್ರಿ, ನಾವು ಇಷ್ಟೇವೆ, ಏನು ತಲೆ ಕೆಡಿಸ್ಬೇಡ್ರಿ ನೀವು. ನಮ್ಮ ತಮ್ಮಂದೇರು ಇನ್ನೂ ಹಾಕಿಲ್ಲ ಅವ್ರ ಪರಿಹಾರ. ಹಾಂ ರೀ